ಶತರೂಪ ಮತ್ತು ಸ್ವಯಂಭುವ ಮನುಗೆ ಇಬ್ಬರು ಪುತ್ರರು ಇದ್ದರು, ಪ್ರಿಯವ್ರತ ಮತ್ತು ಉತ್ತಾನಪಾದ. ಅವರು ಇಬ್ಬರು ಜಗತ್ತಿನ ರಕ್ಷಣೆಯಲ್ಲಿಯೂ ಮತ್ತು ಕಲ್ಯಾಣದಲ್ಲಿಯೂ ತೊಡಗಿದ್ದರು. ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರಿದ್ದರು, ಸುನೀತಿ ಮತ್ತು ಸುರುಚಿ. ಸುರುಚಿ ರಾಜನಿಗೆ ಹೆಚ್ಚು ಪ್ರಿಯಳಾಗಿದ್ದಳು, ಆದರೆ ಸುನೀತಿಗೆ ಮತ್ತು ಅವಳ ಮಗ ಧ್ರುವನಿಗೆ ಪ್ರೀತಿ ಕಡಿಮೆಯಿತ್ತು. ಒಂದು ದಿನ ರಾಜ ಉತ್ತಾನಪಾದನು ಸುರುಚಿಯ ಮಗ ಉತ್ತಮನನ್ನು ತನ್ನ ಜೊತೆ ಕೂರಿಸಿಕೊಂಡು ಲಾಲಿಸುತ್ತಿದ್ದ. ಅತ್ತ ಧ್ರುವನಿಗೂ ತಂದೆಯ ಜೊತೆಯಲ್ಲಿ ಕುಳಿತುಕೊಳ್ಳಬೇಕೆಂಬ ಇಚ್ಛೆ ಮೂಡಿತು. ಆದರೆ ರಾಜನು ಅವನನ್ನು ಅಲ್ಲಿ ಕೂರಿಸದಿದ್ದ ಕಾರಣ ಆಗ ಮಲತಾಯಿಯಾದ ಸುರುಚಿ ಗರ್ವದಿಂದ ಧ್ರುವನಿಗೆ ತಿರಸ್ಕಾರದ ಮಾತುಗಳನ್ನು ನುಡಿದಳು. ಮಗನೇ, ನೀನು ರಾಜಸಿಂಹಾಸನಾರೋಹಣಕ್ಕೆ ಅರ್ಹನಲ್ಲ. ನೀನು ಸಹ ರಾಜನ ಮಗನಾಗಿದ್ದರೂ ನಾನು ನಿನ್ನನ್ನು ಜನಿಸಿದವಳಲ್ಲ. ನೀನು ಇನ್ನೂ ಚಿಕ್ಕವಳಾದ ಇತರೆ ಮಹಿಳೆಯೊಬ್ಬಳ ಗರ್ಭದಲ್ಲಿ ಹುಟ್ಟಿದ್ದೇ ತಪ್ಪು. ಅದಕ್ಕೆ ಇಂತಹ ಅಪರೂಪದ ಬಯಕೆ ನಿನ್ನಲ್ಲಿ ಮೂಡುತ್ತಿದೆ. ನಿನಗೆ ಸಿಂಹಾಸನ ಬೇಕಾದರೆ ತಪಸ್ಸು ಮಾಡು, ಶ್ರೀನಾರಾಯಣನ ಆರಾಧನೆ ಮಾಡು. ಆತನ ಅನುಗ್ರಹದಿಂದ ನನ್ನ ಗರ್ಭದಿಂದ ಪುನರ್ಜನ್ಮ ಪಡೆಯುವೆ. ಇಂಥ ಕಠೋರ ಮಾತುಗಳು ಧ್ರುವನ ಮನಸ್ಸಿಗೆ ತೀವ್ರ ನೋವು ತಂದವು. ಆದರೆ ಅವನ ತಂದೆ ಮಾತ್ರ ಶಾಂತವಾಗಿ ನೋಡುತ್ತಿದ್ದ. ಬೆಂಬಲವಿಲ್ಲದೆ ಧ್ರುವನು ಅತ್ತಸತ್ತ ಹೊತ್ತಿ ಅಳುತ್ತಾ ತನ್ನ ತಾಯಿಯಾದ ಸುನೀತಿಯ ಬಳಿಗೆ ಓಡಿದನು. ಅವಳ ತೊಡೆಯ ಮೇಲೆ ತಲೆವಿಟ್ಟು ಅತ್ತನು. ಅರಮನೆಯಲ್ಲಿರುವವರಿಂದ ಸುರುಚಿಯ ಮಾತುಗಳನ್ನು ಕೇಳಿದ ಸುನೀತಿಯ ಹೃದಯಕ್ಕೂ ಆ ಮಾತುಗಳು ಗಾಯ ಮಾಡಿದವು. ಅವಳು ದುಃಖದಲ್ಲಿ ಮುಳುಗಿ ಹೋಳಳು. ನಿಧಾನವಾಗಿ ಉಸಿರು ಬಿಟ್ಟು ಅವಳು ತನ್ನ ಮಗನಿಗೆ ಹೀಗೆ ಹೇಳಿದರು, ಕಂದ, ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ. ಇನ್ನೊಬ್ಬನಿಗೆ ದುಃಖವುಂಟು ಮಾಡುವವನು ತಾನೇ ಆ ದುಃಖವನ್ನನುಭವಿಸುತ್ತಾನೆ. ಮಗು, ಸುರುಚಿ ಹೇಳಿದ್ದು ಸತ್ಯವೇ. ನೀನು ನನ್ನಂಥ ನಿರ್ಭಾಗ್ಯಳ ಹೊಟ್ಟೆಯಲ್ಲಿ ಹುಟ್ಟಿರುವೆ. ನನ್ನಂಥ ನತದೃಷ್ಟಿಯ ಎದೆಹಾಲು ಕುಡಿದು ಬೆಳೆದಿರುವೆ. ಆ ರಾಜನು ನನ್ನನ್ನು ಪತ್ನಿಯಂತಲ್ಲದಿದ್ದರೂ ದಾಸಿಯಂತೆಯೂ ನೋಡುವುದಿಲ್ಲ. ಆದರೆ ಮಗು, ಆ ನಿನ್ನ ಮಲತಾಯಿಯು ಕಟುವಾಗಿ ಮಾತನಾಡಿದ್ದರೂ ಅವಳು ಹೇಳಿರುವುದು ಸತ್ಯವೇ ಆಗಿದೆ. ನೀನು ಉತ್ತಮನಂತೆ ಸಿಂಹಾಸನವೇರಬೇಕೆಂದರೆ ಆ ಶ್ರೀಹರಿಯ ದಿವ್ಯ ಪಾದಗಳನ್ನು ಆರಾಧಿಸು. ಆ ಪುರುಷೋತ್ತಮನು ಎಂಥ ಮಹಿಮಾವಂತನು ಗೊತ್ತೇ. ನಿನ್ನ ಪ್ರಪಿತಾಮಹನಾದ ಬ್ರಹ್ಮದೇವನು ಅವನನ್ನು ಪೂಜಿಸಿ ಇಡೀ ಜಗತ್ತನ್ನೇ ಸೃಷ್ಟಿಸುವ ಶಕ್ತಿಯನ್ನು ಪಡೆದುಕೊಂಡನು. ನಿನ್ನ ಪಿತಾಮಹನಾದ ಮನುವಾದರೋ ಯಜ್ಞಯಾಗಗಳಿಂದಲೂ ದಾನ ಧರ್ಮಗಳಿಂದಲೂ ಅವನನ್ನು ಅನನ್ಯ ಭಕ್ತಿಯಿಂದ ಆರಾಧಿಸಿ ಅಖಿಲೈಶ್ವರ್ಯವನ್ನು, ಸ್ವರ್ಗವನ್ನು ಕಡೆಗೆ ಮೋಕ್ಷವನ್ನು ಪಡೆದನು. ಇಷ್ಟೆಲ್ಲ ಸಾಧಿಸಬೇಕಾದರೆ ಅವನ ಅನುಗ್ರಹವಷ್ಟೇ ಬೇಕು, ಬೇರಾವ ಸಾಧನದಿಂದಲೂ ಸಾಧ್ಯವಿಲ್ಲ. ಮಹಾಯೋಗಿಗಳು ತಮ್ಮ ಮನಸ್ಸನ್ನು ಪ್ರಾಣವನ್ನು ನಿಯಂತ್ರಿಸಿ ಅವನನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಮಗು, ಮುಮುಕ್ಷುಗಳು ಸದಾ ಬಯಸುವ ಆ ದೇವೋತ್ತಮ ಪರಮ ಪುರುಷನ ಪಾದಾರವಿಂದಗಳನ್ನು ಅನನ್ಯ ಭಾವದಿಂದ ಭಜಿಸು. ನಿನ್ನ ಧರ್ಮವನ್ನಾಚರಿಸುತ್ತಲೂ ಅವನನ್ನೇ ಸದಾ ಮನಸ್ಸಿನಲ್ಲಿ ಸ್ಮರಿಸುತ್ತಿರು. ಪದ್ಮದಳಾಯತಾಕ್ಷನಾದ ಶ್ರೀಹರಿಯನ್ನಲ್ಲದೆ ನಿನ್ನ ದುಃಖ ಪರಿಹರಿಸುವ ಮತ್ತೊಬ್ಬರನ್ನು ನಾನು ಕಾಣೆ. ಯಾವ ಲಕ್ಷ್ಮೀದೇವಿಯ ಕೃಪೆಯನ್ನು ಬ್ರಹ್ಮಾದಿ ದೇವತೆಗಳು ಸದಾ ಆಶಿಸುವರೋ ಆ ಸಿರಿದೇವಿಯೇ ತನ್ನ ಕೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದು ಅವನನ್ನು ಅರ್ಚಿಸಲು ಸದಾ ಕಾತರಳಾಗಿದ್ದಾಳೆ. ತಾಯಿಯ ಉಪದೇಶ ಧ್ರುವಕುಮಾರನ ಮನಸ್ಸಿಗೆ ಚೆನ್ನಾಗಿ ನಾಟಿತು. ಅದು ಅವನ ಉದ್ದೇಶವನ್ನು ಪೂರೈಸುವುದಾಗಿತ್ತು. ಆದ್ದರಿಂದ ಅವನು ಪರಮ ಪುರುಷನನ್ನು ಮೆಚ್ಚಿಸಬೇಕೆಂಬ ದೃಢ ನಿರ್ಧಾರದಿಂದ ಅರಮನೆಯನ್ನು ತ್ಯಜಿಸಿ ಹೊರಟುಬಿಟ್ಟನು. ಈ ವಿಚಾರವನ್ನು ತಿಳಿದ ನಾರದರಿಗೆ ಬಹಳ ಆಶ್ಚರ್ಯವಾಯಿತು. ಅಬ್ಬಾ, ಈ ಕ್ಷತ್ರಿಯರ ಮನೋಬಲ ಎಂಥದ್ದು! ಅವರಿಗೆ ಕಿಂಚಿತ್ತೂ ಗೌರವಹಾನಿಯಾದರೂ ಅದನ್ನು ಅವರು ಸಹಿಸುವುದಿಲ್ಲ. ಪುಟ್ಟ ಮಗುವಾದರೂ ಇವನು ತನ್ನ ಮಲತಾಯಿಯಾಡಿದ ಮಾತುಗಳನ್ನು ತೀವ್ರವಾಗಿ ಪರಿಗಣಿಸಿದ್ದಾನೆ. ತಮ್ಮ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡು ಅವರು ಧ್ರುವನ ಮುಂದೆ ಪ್ರತ್ಯಕ್ಷರಾದರು. ತಮ್ಮ ಅಮೃತ ಹಸ್ತದಿಂದ ಅವನ ನೆತ್ತಿಯನ್ನು ನೇವರಿಸಿ ಪ್ರೀತಿಯಿಂದ ಹೇಳಿದರು, ಮಗು, ಆಡುವ ವಯಸ್ಸು ನಿನ್ನದು. ನಿನಗೆಂಥ ಮಾನಾಪಮಾನಗಳು! ಅವುಗಳ ಕಡೆಗೆ ನೀನೇಕೆ ಅಷ್ಟು ಲಕ್ಷ್ಯ ಕೊಡುತ್ತಿರುವೆ?
ಒಂದು ವೇಳೆ ನಿನಗಂಥ ಅವಮಾನವೇ ಆಗಿದ್ದರೂ ಅದಕ್ಕೆ ನೀನು ದುಃಖಿಸುವ ಅಗತ್ಯವಿಲ್ಲ, ಏಕೆಂದರೆ ಇದು ಭ್ರಮೆಯನ್ನುಂಟು ಮಾಡುವ ಮಾಯೆಯ ಪರಿಣಾಮವೇ ಆಗಿದೆ. ಮಗು, ಪ್ರತಿಯೊಬ್ಬರೂ ತಮ್ಮ ಪೂರ್ವಕರ್ಮಾನುಸಾರವಾಗಿಯೇ ಸುಖ ದುಃಖಗಳನ್ನನುಭವಿಸುತ್ತಾರೆ. ಇದು ಆ ಪುರುಷೋತ್ತಮನ ಕಾರ್ಯವಿಧಾನ. ಆದ್ದರಿಂದ ಮನುಷ್ಯನು ತನಗೆ ಒದಗಿ ಬಂದುದನ್ನು ಅನುಭವಿಸಿ ತೃಪ್ತನಾಗಿರಬೇಕು. ನೀನಾದರೂ ನಿನ್ನ ತಾಯಿಯ ಉಪದೇಶದಂತೆ ಆ ಪರಮ ಪುರುಷನನ್ನು ಮೆಚ್ಚಿಸಲು ಯೋಗದ ಪಥ ಹಿಡಿಯ ಹೊರಟಿದ್ದೀಯೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮಹಾಮುನಿಗಳೇ ಸರ್ವಸಂಗಗಳನ್ನು ತ್ಯಜಿಸಿ ಉಗ್ರತಪಗೈಯುತ್ತಾ ಸಮಾಧಿ ಸ್ಥಿತಿ ತಲುಪಿದರು. ಅನೇಕ ಜನ್ಮಗಳನ್ನೆತ್ತಿ ತಮ್ಮ ಸಾಧನೆಯನ್ನು ಮುಂದುವರಿಸಿದರೂ ಅವನನ್ನು ಕಾಣಲಾಗಲಿಲ್ಲ. ಇನ್ನು ಪುಟ್ಟ ಬಾಲಕನಾದ ನೀನು ಈ ಸಾಧನೆಯನ್ನು ಮಾಡಬಲ್ಲೆಯಾ? ಆಗದು. ಆದ್ದರಿಂದ ನೀನೀಗ ಹಿಂದಿರುಗು. ಪ್ರಾಪ್ತ ವಯಸ್ಕನಾದಾಗ ನೀನು ತಪಸ್ಸು ಮಾಡುವೆಯಂತೆ. ನಾರದರು ಮುಂದುವರಿಸಿದರು. ನೋಡು ಮಗು, ಸಂತೋಷವಾಗಲಿ ದುಃಖವಾಗಲಿ ದೈವವು ವಿಧಿಸಿದಂತಿರಬೇಕು. ಆಗಲೇ ಮಾಯಾಂಧಕಾರವನ್ನು ದಾಟಲು ಸಾಧ್ಯ. ನಮಗಿಂತ ಗುಣವಂತರನ್ನು ಭೇಟಿಯಾದಾಗ ನಾವು ಸಂತಸ ಪಡಬೇಕು. ನಮಗಿಂತ ಕಡಿಮೆ ಅರ್ಹತೆಯುಳ್ಳವರನ್ನು ಎದುರುಗೊಂಡಾಗ ಅನುಕಂಪ ತೋರಿಸಬೇಕು. ನಮಗೆ ಸಮಾನರಾದವರನ್ನು ಸಂಧಿಸಿದಾಗ ಸ್ನೇಹ ಬೆಳೆಸಬೇಕು. ಆಗ ನಾವು ಪ್ರಾಪಂಚಿಕ ಕ್ಲೇಶಗಳಿಗೊಳಗಾಗುವುದಿಲ್ಲ. ದೇವರ್ಷಿ ನಾರದರು ಹೇಳಿದ ಮಾತುಗಳನ್ನು ಕೇಳಿ ಧ್ರುವನು ಹೇಳಿದನು, ಪೂಜ್ಯರೇ, ಪ್ರಾಪಂಚಿಕ ಸುಖ ದುಃಖಗಳಿಂದ ಕದಡಲ್ಪಟ್ಟ ಮನಸ್ಸುಳ್ಳವರಿಗೆ ಮನಃಶಾಂತಿ ತರಲು ತಾವು ಅನುಕಂಪದಿಂದ ಹೇಳಿದ ಮಾತುಗಳು ಉಚಿತವಾಗಿವೆ. ಆದರೆ ಅಜ್ಞಾನದಿಂದ ಆವರಿಸಲ್ಪಟ್ಟಿರುವ ನನ್ನಂಥವರಿಗೆ ಅವು ರುಚಿಸವು. ಮಹರ್ಷಿಗಳೇ, ನಾನು ನಿಮಗೆ ಅವಿಧೇಯನಂತೆ ತೋರಬಹುದು. ಆದರೆ ನಾನೇನು ಮಾಡಲಿ? ನಾನೊಬ್ಬ ಕ್ಷತ್ರಿಯನಾಗಿರುವುದೇ ಅದಕ್ಕೆ ಕಾರಣ. ಆ ನನ್ನ ಮಲತಾಯಿಯಾಡಿದ ಶರಗಳಂಥ ನುಡಿಗಳು ನನ್ನ ಹೃದಯವನ್ನೇ ಕೊರೆಯುತ್ತಿವೆ. ಮಹಾಮುನಿಗಳೇ, ತ್ರಿಭುವನಗಳಲ್ಲಿ ಯಾರೂ ಸಾಧಿಸದಿರುವಂತಹ ಅತ್ಯುತ್ತಮ ಸ್ಥಾನವನ್ನು ನಾನು ಪಡೆಯಲಿಚ್ಛಿಸುತ್ತೇನೆ. ನನ್ನ ತಂದೆ ತಾತಂದಿರು ಸಾಧಿಸಿರಬಾರದು ಅಂಥ ಉತ್ಕೃಷ್ಟ ಪದವಿಯನ್ನು ನಾನು ಸಾಧಿಸಬೇಕು. ಪೂಜ್ಯರೇ, ನೀವಾದರೋ ಬ್ರಹ್ಮದೇವನ ಪುತ್ರರು. ಜಗತ್ತಿನ ಹಿತಕ್ಕಾಗಿ ನಿಮ್ಮ ವೀಣೆಯನ್ನು ಮೀಟುತ್ತಾ ಸೂರ್ಯನಂತೆ ಎಲ್ಲೆಡೆ ಸಂಚರಿಸುವಿರಿ. ಆದ್ದರಿಂದ ಅಂಥ ಮಹತ್ ಸಾಧನೆ ಮಾಡಲು ಸೂಕ್ತ ಮಾರ್ಗವಾವುದೆಂದು ತಾವು ದಯವಿಟ್ಟು ನನಗೆ ಹೇಳಿ. ಬಾಲಕನ ಮಾತುಗಳನ್ನು ಕೇಳಿ ಸುಪ್ರೀತರಾದ ನಾರದ ಮುನಿವರ್ಯರು ಅನುಕಂಪದಿಂದ ಹೇಳಿದರು, ಕಂದ, ನಿನ್ನ ತಾಯಿಯು ತೋರಿದ ದಾರಿಯು ಖಂಡಿತವಾಗಿಯೂ ಶ್ರೇಯಸ್ಕರವಾಗಿದೆ. ಆದ್ದರಿಂದ ನೀನು ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತನಾಗು. ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳ ಸಾಧನೆ ಮಾಡಬಯಸುವ ಮನುಷ್ಯನಿಗೆ ಹರಿಪಾದ ಸೇವೆಯೊಂದೇ ದಾರಿ. ಮಗು, ನಿನಗೆ ಮಂಗಳವಾಗಲಿ. ನೀನು ಯಮುನಾ ನದಿಯ ದಡದಲ್ಲಿರುವ ಶುಚಿಯೂ ಪುಣ್ಯಪ್ರದವೂ ಆದ ಮಧುವನಕ್ಕೆ ಹೋಗು. ಅಲ್ಲಿ ಶ್ರೀ ಹರಿಯ ಸಾನ್ನಿಧ್ಯವೂ ಇದೆ. ಪವಿತ್ರವಾದ ಕಾಲಿಂದಿ ಯಮುನೆ ನದಿಯಲ್ಲಿ 3 ಬಾರಿ ಸ್ನಾನ ಮಾಡಿ ಅಷ್ಟಾಂಗ ಯೋಗಕ್ಕೆ ಸೂಕ್ತವಾದ ನಿಯಮಗಳನ್ನು ಪಾಲಿಸು. ಹಿತಕರವಾದ ಆಸನದಲ್ಲಿ 3 ಬಗೆಯ ಪ್ರಾಣಾಯಾಮಗಳನ್ನು ಮಾಡು. ನಿಧಾನವಾಗಿ ಪ್ರಾಣವಾಯುವನ್ನು ನಿಯಂತ್ರಿಸುತ್ತಾ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನ ಕಲ್ಮಶಗಳನ್ನು ತೊಡೆದು ಹಾಕು. ಅನಂತರ ಆ ಭಗವಂತನನ್ನು ಚಿತ್ತೈಕಾಗ್ರತೆಯಿಂದ ಧ್ಯಾನಿಸು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.